ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಕೆ ಸುಧಾಕರ್ ಕೂಡ ಇವತ್ತು ಮಿಂಚಿನ ಪ್ರಚಾರವನ್ನು ನಡೆಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಭಾಗಿಯಾಗಿದ್ರು. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದ ಸಮಾವೇಶದಲ್ಲಿ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು ಭಾಗದ ಜೆಡಿಎಸ್ ಮುಖಂಡರ ಸಭೆ ನಡೆಸಲಾಗಿದೆ. ಗೆಲುವಿನ ಬಗ್ಗೆ ಸಮನ್ವಯತೆ ಇರಲಿ ಅಂತ ಹೇಳಿ ಸುಧಾಕರ್ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜಾತ್ಯತೀತ ಜನತಾದಳದ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಮುಖಂಡರನ್ನ ಉದ್ದೇಶ ಮಾಡಿ ಮಾತನಾಡಲು ಈ ಕ್ಷೇತ್ರದಲ್ಲಿ ನನ್ನ ಭಾಗ್ಯ ಅಂತ ನಾನು ತಿಳಿದ್ದೇನೆ. ಇದು ನಮ್ಮ ತಂದೆಯವರು ಬಹಳ ವರ್ಷಗಳು, ಕೆಲವು ದಶಕಗಳೇ ಜನಗಾದಲ್ಲಿ ಇದ್ದಂತ ಒಂದು ಪಕ್ಷ ಇದೆ. ಇದೇ ಪಕ್ಷಕ್ಕೆ ಅವರು ಕೋಲಾರ ಅವಿಭಜಿತ ಕೋಲಾರ ಜಿಲ್ಲೆಗೆ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. 2008ರಲ್ಲಿ ಏನು ಮೀಸಲು ಕ್ಷೇತ್ರ ಹೋಗಿ ಸಾಮಾನ್ಯ ಕ್ಷೇತ್ರ ಚಿಕ್ಕಬಳ್ಳಾಪುರ ಆಯಿತು. ಆ ಸಂದರ್ಭದಲ್ಲಿ 3-4 ಜನ ಇವರು ಪ್ರಬಲ ಸ್ಪರ್ಧಿಗಳಿದ್ರು. ಒಂದು ಸಾಮಾನ್ಯ ಬಚ್ಚೇಗೌಡರು, ಒಂದು ಕೆ.ವಿ. ನಾಗರಾಜನವರು, ನಮ್ಮ ತಂದೆಯವರು, ದಿವಂಗತ ಜಿ.ಆರ್. ನಾರಾಯಣ ಸ್ವಾಮಿಯವರು. ಇವರು ಆಗ ನಾನು ಕೂಡ ಮಾಜಿ ಪ್ರಧಾನಿಗಳಿಗೆ ಬಹಳ ಹತ್ತಿರವಾಗಿದ್ದೆ. ನಾನು ರಾಜಕಾರಣದಲ್ಲಿರಲಿಲ್ಲ. ಹಾಗಾಗಿ